Hello everyone, welcome to Quizzes by TACON. So today in this series of 8 scheduled quizzes by TACON, it's a quiz in Kannada. ನಾನು ನಿಮ್ಮೆಲ್ಲರಿಗೂ ಮಾಡುವ ಹೃತ್ಪೂರ್ವಕ ಸ್ವಾಗತ. ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮಕ್ಕಾಗಿ ಈ ಕ್ವಿಜ್ ಟ್ಯಾಕ್ವಾನಿನ ಫೇಸ್ಬುಕ್ ಪೇಜ್ ಅನ್ನು ಬಿಟ್ಟು ಬೇರೆ 10 ಪೇಜ್ ಅಲ್ಲಿ ಕೂಡ ಲೈವ್ ಸ್ಟ್ರೀಮ್ ಆಗ್ತಾ ಇದೆ. ಇದರ ಕೆಲವು ನಿಯಮಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ. ಕ್ವಿಜಿನ ಪ್ರಶ್ನೆಗಳು ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತವೆ. ನೀವು ಪ್ರಶ್ನೆಗಳನ್ನು ನೋಡಿದ ನಂತರ ಉತ್ತರವನ್ನು ಕಮೆಂಟ್ ಮೂಲಕ ನೀಡಬಹುದು. 15 ಪ್ರಶ್ನೆಗಳು, ಒಂದು ಚಿಕ್ಕ ಮತ್ತು ಸರಳವಾದ ಕ್ವಿಜ್. ಕಮೆಂಟ್ ಮೂಲಕ ನೀಡಬಹುದು. ಇನ್ನೂ ಕೆಲವರು ಜನ ಸೇರುತ್ತಾರೆ ಎಂಬ ನಿರೀಕ್ಷೆ ನನಗಿದೆ. ಅವರಿಗೆ ನಾವು ಸ್ವಲ್ಪ ಸಮಯ ಕಾಯುತ್ತೇವೆ ಮತ್ತೆ ಈ ಕ್ವಿಜ್ ಅನ್ನು ಸ್ಟಾರ್ಟ್ ಮಾಡುತ್ತೇವೆ. Sandeep, you can start. We have 19 members. People will join. I think you can start with the quiz. Sandeep? Yeah. You start with the quiz. We'll go with the teaser question. People, we have 19 or 20 members right now. People will join. So this is a teaser question. ಮೊದಲ ಪ್ರಶ್ನೆ, ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಪುತ್ರನ ಲಗ್ನ ಪತ್ರಿಕೆ ಮುದ್ರಣಕ್ಕಾಗಿ ಇಂಗ್ಲೆಂಡ್ಗೆ ತೆರಳಬೇಕಾಗಿತ್ತು. ಆಗ ದಿವಾನ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ರಾಜ್ಯದಲ್ಲಿಯೇ ಮುದ್ರಣಾಲಯ ಒಂದನ್ನು ಸ್ಥಾಪಿಸಿದರೆ ಖರ್ಚು ವೆಚ್ಚಗಳು ಕಡಿಮೆಯಾಗುತ್ತವೆ ಹಾಗೂ ಲಗ್ನ ಪತ್ರಿಕೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮುದ್ರಿಸಬಹುದು ಎಂಬ ಸಲಹೆಯನ್ನು ನೀಡಿದರು. ಇದರ ಅನ್ವಯ ಲಂಡನ್ ರಾಯಲ್ ಕಂಪನಿಯನ್ನು ಆಮಂತ್ರಿಸಿ ಕರ್ನಾಟಕದಲ್ಲಿ ಅವರೊಂದು ಮುದ್ರಣಾಲಯವನ್ನು ಸ್ಥಾಪಿಸುತ್ತಾರೆ. ಸೊ ಅದು ಯಾವ ಸಂಸ್ಥೆ? ಅದು ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು? If someone is coming from the WhatsApp groups, I just posted this question an hour ago or something. So most of you who are coming from WhatsApp groups might be already knowing the answer. So this is just a teaser question. We have real questions made by Sandeep after this. I made this question. ಕೆಲವರು MSIL ಅಂತ ಉತ್ತರ ನೀಡಿದ್ದಾರೆ. ಅದು ಸರಿಯಾದ ಉತ್ತರ ಅಲ್ಲ. ಡೆಕ್ಕನ್ ಹೆರಾಲ್ಡ್ ಪ್ರಿಂಟರ್ಸ್ ಮೈಸೂರ್ ಕೂಡ ಉತ್ತರ ಸರಿಯಾಗಿ ಇಲ್ಲ. ಇದೊಂದು ಆಮಂತ್ರಣ ಪತ್ರಿಕೆ, ಅಂದ್ರೆ ಮದುವೆ ಇನ್ವಿಟೇಷನ್ ಅನ್ನು ಪ್ರಿಂಟ್ ಮಾಡಲಿಕ್ಕೆ ಒಂದು ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ ಒಡೆಯರ್ನವರು. ನೋಟ್ ಪ್ರಿಂಟಿಂಗ್ ಇನ್ ಮೈಸೂರ್ ಅಲ್ಲ ಸರಿಯಾದ ಉತ್ತರ. ಅದು ಗುಡ್ ಗೆಸ್, ಬಟ್ ಅದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲ. ಇದೊಂದು ಮುದ್ರಣಾಲಯ, ಪ್ರಿಂಟಿಂಗ್ ಪ್ರೆಸ್, ನಾಟ್ ಕರೆನ್ಸಿ ನೋಟ್ ಪ್ರಿಂಟಿಂಗ್. ಸೊ ಈ ಪ್ರಶ್ನೆಯ ಉತ್ತರ ನಿಮ್ಮ ಸ್ಕ್ರೀನಿನ ಮುಂದೆ. ಸೊ ಬ್ಯಾಂಗ್ಳೂರ್ ಪ್ರೆಸ್ ಅನ್ನು ವಿಶ್ವೇಶ್ವರಯ್ಯನವರ ಸಲಹೆಯ ಮೇರೆಗೆ ಒಡೆಯರ್ನವರು ಸ್ಥಾಪಿಸಿರುತ್ತಾರೆ. ಇವರ ಕ್ಯಾಲೆಂಡರ್ಗಳು ತುಂಬಾ ಪ್ರಸಿದ್ಧವಾಗಿವೆ ಹಾಗೂ ಈಗ ಸಹ ತುಂಬಾ ಬೇಡಿಕೆಯನ್ನು ಹೊಂದಿದೆ. This is Vishnu speaking. There'll be some lag. I am sharing the screen and Sandeep is speaking, and there'll be some lag between us and there'll be some lag between the participants. So just adjust for this thing. Moving on to question number 1. Sandeep, it's okay. It's over. ಕ್ವಿಜಿನ ಮೊದಲ ಪ್ರಶ್ನೆ, ಕಾವೇರಿ ವಿವಾದದ ಬಳಿಕ ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯಗಳ ಸ್ನೇಹವನ್ನು ಸುಧಾರಿಸಲು ಕರ್ನಾಟಕದ ಖ್ಯಾತ ಕವಿ ಅಥವಾ ವಿದ್ವಾಂಸರ ಪ್ರತಿಮೆಯನ್ನು ಚೆನ್ನೈಯಲ್ಲಿ ಸ್ಥಾಪಿಸಲಾಯಿತು. ಇವರು ಸಾಮಾಜಿಕ, ಧಾರ್ಮಿಕ ಹಾಗೂ ಗ್ರಾಮೀಣ ಜನರ ಮೂಢನಂಬಿಕೆಯಂತಹ ವಿಷಯಗಳ ಕುರಿತು ತಮ್ಮ ರಚನೆಯಲ್ಲಿ ಮಾತನಾಡಿದ್ದಾರೆ. ಈ ಪ್ರತಿಮೆಯಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿ. ಈ ಪ್ರತಿಮೆ 2009ರಲ್ಲಿ ಚೆನ್ನೈಯಲ್ಲಿ ಸ್ಥಾಪಿಸಲಾಯಿತು. ಕರ್ನಾಟಕ ಮತ್ತು ತಮಿಳುನಾಡುವಿನ ಸ್ನೇಹವನ್ನು ಸುಧಾರಿಸಲು ಒಂದು ತಮಿಳ್ ವಿದ್ವಾಂಸರ ಪ್ರತಿಮೆಯನ್ನು ಬ್ಯಾಂಗ್ಳೂರಿನ ಉಲ್ಸೂರಿನಲ್ಲಿ ಸ್ಥಾಪಿಸಲಾಯಿತು. ಮತ್ತೆ ಕರ್ನಾಟಕದ ಈ ವಿದ್ವಾಂಸರ
ಪ್ರತಿಮೆಯನ್ನು ಚೆನ್ನೈಯಲ್ಲಿ ಸ್ಥಾಪಿಸಲಾಯಿತು. ಇವರು ಯಾರು? ಇವರು ತಮ್ಮ ರಚನೆಯಿಂದ ತುಂಬಾ ಖ್ಯಾತಿ ಪಡೆದವರು. ಅನೇಕರು ಅದ್ಭುತವಾಗಿ ಉತ್ತರವನ್ನು ನೀಡಿದ್ದಾರೆ. ಸರ್ವಜ್ಞ ಸರಿಯಾದ ಉತ್ತರ. ತ್ರಿಪದಿಗಳ ಬ್ರಹ್ಮ ಎಂದು ಖ್ಯಾತಿ ಪಡೆದಿರುವ ಸರ್ವಜ್ಞ ಸರಿಯಾದ ಉತ್ತರ. ಇವರು ತಮ್ಮ ರಚನೆಯ ಮೂಲಕ ನಮ್ಗೆ ಜೀವನದ ಸಾರಾಂಶವನ್ನು ಹೇಳಲು ಪ್ರಯತ್ನಿಸಿದ್ದಾರೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎರಡನೆಯ ಪ್ರಶ್ನೆ. ಬಹುಮುಖ ಪ್ರತಿಭೆ ಹೊಂದಿದ್ದ ಇವರು ರಂಗಭೂಮಿಯ ಕಡೆಗೆ ಸದಾ ಆಕರ್ಷಿತರಾಗಿದ್ದರು. ಸಂಕೇತ್ ಹೆಸರಿನ ಹವ್ಯಾಸಿ ನಾಟಕ ತಂಡವನ್ನು ಕೂಡ ಸ್ಥಾಪಿಸಿದ್ದರು. ಇವರ ಹೆಸರಿನಲ್ಲಿ ಬೆಂಗಳೂರಿನ ಜೆಪಿ ನಗರದಲ್ಲಿ 2004ರಲ್ಲಿ ರಂಗಭೂಮಿ ಕೇಂದ್ರವೊಂದು ಸ್ಥಾಪಿಸಲಾಗಿದೆ. ಇಲ್ಲಿ ಪ್ರತಿನಿತ್ಯ ಒಂದಾದ್ರೂ ನಾಟಕ ಪ್ರದರ್ಶನ ತಪ್ಪುವುದಿಲ್ಲ ಹಾಗೂ ವಾರ್ಷಿಕ ನಾಟಕ ಉತ್ಸವಗಳನ್ನು ಆಯೋಜಿಸಲಾಗುತ್ತದೆ. ಇವರು 22 ಜೂನ್ 1897 ಎಂಬ ರಾಷ್ಟ್ರ ಪ್ರಶಸ್ತಿ ವಿಜೇತ ಮರಾಠಿ ಚಲನಚಿತ್ರಕ್ಕೆ ಸಂಭಾಷೆಯನ್ನು ಕೂಡ ಬರೆದಿದ್ದಾರೆ. ಈ ವ್ಯಕ್ತಿಯನ್ನು ಹಾಗೂ ಅವರ ಹೆಸರಿನಲ್ಲಿ ಸ್ಥಾಪಿಸಲಾಗಿರುವ ನಾಟಕ ಕೇಂದ್ರವನ್ನು ಗುರುತಿಸಿ. ಕನ್ನಡದ ಖ್ಯಾತ ನಟರು. ಇವರು ಬಹುಮುಖ ಪ್ರತಿಭೆ. ಇವರು ರಂಗಭೂಮಿ ಕಲೆ ಹಾಗೂ ನಾಟಕಕ್ಕೆ ಅಪಾರ ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ಇವರು ತಮ್ಮ ಪತ್ನಿಯನ್ನು ಕೂಡ ಒಂದು ನಾಟಕದ ಸಮಯದಲ್ಲಿ ಮೊದಲ ಸಲ ಭೇಟಿಯಾಗಿರುತ್ತಾರೆ. ಇವರು ಯಾರು ಮತ್ತೆ ಇವರ ಹೆಸರಿನಲ್ಲಿ ಸ್ಥಾಪಿಸಲಾಗಿರುವ ನಾಟಕ ಕೇಂದ್ರ ಯಾವುದು? ಅನೇಕರು ಅದ್ಭುತವಾಗಿ ಉತ್ತರವನ್ನು ನೀಡಿದ್ದಾರೆ. ಶಂಕರ್ ನಾಗ್ ಮತ್ತು ರಂಗಶಂಕರ ಸರಿಯಾದ ಉತ್ತರ. ಶಂಕರ್ ನಾಗ್ನವರ ಒಂದು ಕೋಟ್ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಮೂರನೆಯ ಪ್ರಶ್ನೆ. ಸೊ ಶಂಕರ್ ನಾಗ್ ಫೇಮಸ್ಲಿ ಟೋಲ್ಡ್, ಸತ್ತ ಮೇಲೆ ಮಲಗುವುದು ಇದ್ದೇ ಇದೆ, ಎದ್ದಿದ್ದಾಗ ಏನಾದ್ರೂ ಸಾಧಿಸು. ಐ ಗೆಸ್ ದಟ್ ಕ್ಯಾನ್ ಬಿ ಅ ಮೋಟಿವೇಶನ್. ನಮ್ಮೆಲ್ಲರಿಗೂ ಮೋಟಿವೇಶನ್ ಆಗಿ ಏನಾದ್ರೂ ಜೀವನದಲ್ಲಿ ಸಾಧಿಸ್ಲಿಕ್ಕೆ ಮೋಟಿವೇಶನ್ ಆಗಿ ತಗೊಳ್ಬಹುದೆಂಬುದು ನನ್ನ ನಂಬಿಕೆ. ಸತ್ತ ಮೇಲೆ ಮಲಗುವುದಿದ್ದೇ ಇದೆ, ಎದ್ದಿದ್ದಾಗ ಏನಾದ್ರೂ ಸಾಧಿಸು. ಮೂರನೆಯ ಪ್ರಶ್ನೆ ಕಡೆಗೆ ಹೋಗುವ. ಮೂರನೆಯ ಪ್ರಶ್ನೆ. ಪಮೇಲಾ ಮಲ್ಹೋತ್ರಾ ಹಾಗೂ ಡಾಕ್ಟರ್ ಅನಿಲ್ ಮಲ್ಹೋತ್ರಾ ದಂಪತಿ ಕೊಡಗಿನ ರೈತರಿಂದ ಸುಮಾರು 50 ಎಕರೆಯಷ್ಟು ಜಮೀನನ್ನು ಖರೀದಿಸಿ ಪ್ರಾಣಿ ರಕ್ಷಣೆಯ ಉದ್ದೇಶದಿಂದ ಟ್ರಸ್ಟ್ ಒಂದನ್ನು ಸ್ಥಾಪಿಸಿದ್ದರು. ಸುಮಾರು 20 ವರ್ಷಗಳಷ್ಟು ಕಾಲ ಈ ಜಮೀನಿನಲ್ಲಿ ಕೆಲಸ ಮಾಡಿ 1991ರಲ್ಲಿ ಅದೇ ಸ್ಥಳದಲ್ಲಿ ವಿಶೇಷವಾದ ಕಾರ್ಯವೊಂದನ್ನು ಕೈಗೊಂಡರು. ಇಂದು ಈ ಸ್ಥಳವು ಇಡೀ ಭಾರತದಲ್ಲಿ ವಿಶಿಷ್ಟವಾದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಹೆಗ್ಗಳಿಕೆ ಏನೆಂದು ಹೇಳಿರಿ. ಈ ದಂಪತಿ ಪ್ರಾಣಿ ಪ್ರೇಮಿ ದಂಪತಿ. ಇವರು ಹವಾಯಿಯಿಂದ ಕರ್ನಾಟಕಕ್ಕೆ ಮೊದಲಿಗೆ ಹಿಮಾಲಯಕ್ಕೆ ಹೋಗಿರುತ್ತಾರೆ. ಅಲ್ಲಿ ಅವರಿಗೆ ಜಾಸ್ತಿ ಜಮೀನು ಸಿಗುವುದಿಲ್ಲ. ಮತ್ತೆ ಕರ್ನಾಟಕದ ಕೊಡಗಿನಲ್ಲಿ ಬಂದು ಅಲ್ಲಿ ರೈತರು ಉಪಯೋಗಿಸದ ಜಮೀನನ್ನು 50 ಎಕರೆಯಷ್ಟು ಜಮೀನನ್ನು ಅವರು ತಗೊಳ್ಳುತ್ತಾರೆ. ಮತ್ತೆ ಅದರಲ್ಲಿ ಒಂದು ವಿಶಿಷ್ಟವಾದ ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ ಪ್ರಾಣಿ ರಕ್ಷಣೆಗೋಸ್ಕರ. ದುಬಾರೆ ಆನೆ ಶಿಬಿರ ಅಂತ ಉತ್ತರವನ್ನು ನೀಡಿದ್ದಾರೆ. ಅದು ಸರಿಯಾದ ಉತ್ತರ ಅಲ್ಲ. ಒಳ್ಳೆಯ ಉತ್ತರ ಆದ್ರೆ ಅದು ಈ ಉತ್ತರ ಅಲ್ಲ. ಒಂದು ಇಡೀ ಭಾರತದಲ್ಲಿ ವಿಶಿಷ್ಟವಾದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇವರು ಏನು ಸ್ಥಾಪಿಸಿದ್ದಾರೆ ಅಲ್ಲಿ, ಇಟ್ಸ್ ದ ಓನ್ಲಿ ಥಿಂಗ್ ಇನ್ ದ ಹೋಲ್ ಆಫ್ ಇಂಡಿಯಾ. ಒಬ್ಬರು ಅದ್ಭುತವಾಗಿ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಇದು ಸಾಯಿ ಸ್ಯಾಂಚುರಿ, ಓನ್ಲಿ ಪ್ರೈವೇಟ್ ಸ್ಯಾಂಚುರಿ ಇನ್ ಇಂಡಿಯಾ. ಸೇವ್ ಇನ್ ಅನಿಮಲ್ಸ್ ಇನಿಷಿಯೇಟಿವ್ ಎಂಬ ಒಂದು ಖಾಸಗಿ ಅಭಯಾರಣ್ಯವನ್ನು ಸ್ಥಾಪಿಸಿದ್ದರು. ಇದರ ವೈಶಿಷ್ಟ್ಯವೇನೆಂದರೆ ಇದು ಇಡೀ ಭಾರತದಲ್ಲಿ ಮೊದಲನೆಯ ಖಾಸಗಿ ಅಭಯಾರಣ್ಯ. ಸೊ ಓನ್ಲಿ ಪ್ರೈವೇಟ್
sanctuary in the whole of India. ಪ್ರಾಣಿ ಪ್ರೇಮಿಗಳು ಪ್ರಾಣಿಗಳ ಸಂರಕ್ಷಣೆಗಾಗಿ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಪಮೇಲಾ ಮತ್ತು ಅನಿಲ್ ಮರೋತ್ರಾ ದಂಪತಿ. 4ನೇ ಪ್ರಶ್ನೆ ಕಡೆಗೆ ಹೋಗುವ. ಸಂಜೆವಾಣಿ ಪತ್ರಿಕೆಯನ್ನು BS ಮಣಿ ಎಂಬವರು 1982ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಿದರು. ತಂತ್ರಜ್ಞಾನವನ್ನು ಬಳಸುವುದರಲ್ಲಿ ಸದಾ ಮುಂಚೂಣಿಯಲ್ಲಿದ್ದ ಈ ಪತ್ರಿಕೆ 1998ರಲ್ಲಿ ವಿಶೇಷ ಹೆಗ್ಗಳಿಕೆಯೊಂದಕ್ಕೆ ಪಾತ್ರವಾಯಿತು. ಈ ಪತ್ರಿಕೆಯ ಸಾಧನೆಯನ್ನು ತಿಳಿಸಿ. ಸೊ ಈ ಪತ್ರಿಕೆ ತಂತ್ರಜ್ಞಾನ ಟೆಕ್ನಾಲಜಿ ಫೀಲ್ಡ್ ಅನ್ನು ತಂತ್ರಜ್ಞಾನವನ್ನು ಹೊಸ ಹೊಸ ತಂತ್ರಜ್ಞಾನ new inventions in technology. They were pioneers in using new inventions in technology. So they have something special credits to their name. So in 1998 ಆ ಟೈಮ್ಲೈನ್ ಅನ್ನು ನಿಮ್ಮ ಗಮನದಲ್ಲಿ ಇಡಿ. 1998ರಲ್ಲಿ ಏನು ತುಂಬಾ ಪ್ರಚಲಿತಕ್ಕೆ ಬಂದದ್ದು ಮೊದಲ ಸಲ ಎಂದು. ಸಂಜೆವಾಣಿ ಒಂದು ಪತ್ರಿಕೆ ದಕ್ಷಿಣ ಭಾರತದಲ್ಲಿ achieved something for the first time, whole of South India. So ಸಂಜೆವಾಣಿ ಪತ್ರಿಕೆ ಕೆಲವರು ಕಲರ್ ಪ್ರಿಂಟ್ ಅಂತ ಹೇಳಿದ್ದಾರೆ, ಅಲ್ಲ, ಅದು ಸರಿಯಾದ ಉತ್ತರ ಅಲ್ಲ. ಅನೇಕರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಈ ಉತ್ತರ ದಕ್ಷಿಣ ಭಾರತದ ಮೊದಲ ಪತ್ರಿಕೆ ಯಾವುದು ಅಂತರ್ಜಾಲದಲ್ಲಿ ಪ್ರಕಟಣೆಗೊಂಡಿತು. ಫಸ್ಟ್ ನ್ಯೂಸ್ ಪೇಪರ್ ಟು ಬಿ ಗೆಟ್ ಪಬ್ಲಿಷ್ಡ್ ಇನ್ ದ ವರ್ಲ್ಡ್ ವೈಡ್ ವೆಬ್. ಅಂತರ್ಜಾಲದಲ್ಲಿ ಪ್ರಕಟಗೊಂಡ ದಕ್ಷಿಣ ಭಾರತದ ಭಾಷೆಯ ಮೊದಲ ಪತ್ರಿಕೆ ನಮ್ಮ ಬೆಂಗಳೂರಿನ ಸಂಜೆವಾಣಿ. ಐದನೆಯ ಪ್ರಶ್ನೆ. 1950 ಮತ್ತೆ 60ರ ದಶಕದಲ್ಲಿ ಚಲನಚಿತ್ರವನ್ನು ಕನ್ನಡ ಹಾಗೂ ತೆಲುಗಿನಲ್ಲಿ ಏಕಕಾಲದಲ್ಲಿ ರಚಿಸಿದ ಅನೇಕ ನಿದರ್ಶನಗಳಿವೆ. ಕನ್ನಡದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟರಾಗಿರುತ್ತಾರೆ ಹಾಗೂ ತೆಲುಗುವಿನಲ್ಲಿ NTR ಅವರು ನಾಯಕ ನಟರಾಗಿರುತ್ತಾರೆ. ಉದಾಹರಣೆಗೆ ಸತ್ಯ ಹರಿಶ್ಚಂದ್ರ ಒಂದು ಇಂತಹ ಸಿನಿಮಾ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟರಾಗಿರುತ್ತಾರೆ ಹಾಗೂ ತೆಲುಗುವಿನಲ್ಲಿ NTR ಅವರು ನಾಯಕ ನಟರಾಗಿರುತ್ತಾರೆ. both the movies were produced simultaneously in Kannada and Telugu. ಈ ರೀತಿ ಕನ್ನಡ ಹಾಗೂ ತೆಲುಗುವಿನಲ್ಲಿ ಏಕಕಾಲಕ್ಕೆ ರಚಿಸಲಾದ ಪ್ರಥಮ ಚಿತ್ರದ ಕತೆ ಹೀಗಿದೆ. ರಾಕ್ಷಸ ರಾವಣನು ಶಿವನ ಆತ್ಮಲಿಂಗವನ್ನು ಪಡೆದು ಹಿಂದಿರುಗುವಾಗ ವಿಗ್ರಹವನ್ನು ನೆಲಕ್ಕೆ ಇಳಿಸಿ ಗಣೇಶನಿಂದ ಮೋಸಗೊಳ್ಳುತ್ತಾನೆ. ಇದು ನಾನು ಹೇಳಿದ್ದು ಈಗ ಈ ಸಿನಿಮಾದ ಕಥಾ ಸಾರಾಂಶ. ಈ ಚಿತ್ರದ ಹೆಸರು ಹಾಗೂ ಪುಣ್ಯಕ್ಷೇತ್ರವನ್ನು ಗುರುತಿಸಿ. ಪುಣ್ಯಕ್ಷೇತ್ರ ಹೆಚ್ಚಿನವರಿಗೆ ತಿಳಿದೇ ಇದೆ. ಆತ್ಮಲಿಂಗವನ್ನು ಪಡೆದು ಲಂಕೆಗೆ ಕೊಂಡೊಯ್ಯುವಾಗ ಗಣೇಶನು ಬ್ರಾಹ್ಮಣನ ವೇಷ ಧರಿಸಿಕೊಂಡು ರಾವಣನಿಗೆ ಆ ಲಿಂಗವನ್ನು ನೆಲಕ್ಕೆ ಇಳಿಸುವಂತೆ ಮಾಡುತ್ತಾನೆ. ಅಲ್ಲಿ ಒಂದು ಈಗ ಪ್ರಸಿದ್ಧವಾದ ದೇವಸ್ಥಾನವಿದೆ. ಸಿನಿಮಾದ ಹೆಸರು ಹಾಗೂ ಆ ಪುಣ್ಯಕ್ಷೇತ್ರವನ್ನು ಗುರುತಿಸಿ. ಕನ್ನಡ ಹಾಗೂ ತೆಲುಗುವಿನಲ್ಲಿ ಏಕಕಾಲಕ್ಕೆ ರಚಿಸಿದ ಈ ಸಿನಿಮಾ ಅನೇಕರು ಗೋಕರ್ಣ ಎಂದು ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಗೋಕರ್ಣ ಸರಿಯಾದ ಉತ್ತರ, ಅದು ಪುಣ್ಯಕ್ಷೇತ್ರಕ್ಕೆ. ಮತ್ತೆ ಈ ಸಿನಿಮಾ ಭೂ ಕೈಲಾಸ, ಭೂಮಿಯಲ್ಲಿ ಕೈಲಾಸ, ಭೂ ಕೈಲಾಸ ಸರಿಯಾದ ಉತ್ತರ. ಕನ್ನಡದ ಮತ್ತು ತೆಲುಗುವಿನ ಮೇರು ನಟರಾದ ರಾಜ್ಕುಮಾರ್ ಮತ್ತೆ NTR ಅವರು ನಟಿಸಿದ ಅನೇಕ ಸಿನಿಮಾ ಒಂದೇ. ಓಕೆ, ಮೂವಿಂಗ್ ಆನ್ ನೆಕ್ಸ್ಟ್ ಕ್ವೆಶ್ಚನ್. ಈ ಪ್ರತಿಮೆಯಲ್ಲಿರುವವರನ್ನು ಹಾಗೂ ಅವರು ಕನ್ನಡಕ್ಕೆ ಅಮೂಲ್ಯವಾದ ಕೊಡುಗೆಯೊಂದನ್ನು ನೀಡಿದ್ದಾರೆ, ಅದನ್ನು ಗುರುತಿಸಿ. ಇವರು ಜರ್ಮನಿಯಿಂದ ಭಾರತಕ್ಕೆ ಬಂದವರು, ಧರ್ಮಗುರುಗಳು.
ಇವರು ಜರ್ಮನಿಯಿಂದ ಭಾರತಕ್ಕೆ ಬಂದ ಧರ್ಮಗುರುಗಳು. ಇವರು ಭಾರತಕ್ಕೆ ಬಂದು ಇಲ್ಲಿನ ಸಂಸ್ಕೃತಿ ಹಾಗೂ ಭಾಷೆಯಿಂದ ತುಂಬಾ ಪ್ರಭಾವಿತರಾಗುತ್ತಾರೆ. ಕನ್ನಡವನ್ನು ಕಲಿತು ಕನ್ನಡಕ್ಕೆ ಅಮೂಲ್ಯವಾದ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಇವರು ಯಾರು ಎಂದು, ಈ ಪ್ರತಿಮೆಯಲ್ಲಿರುವವರು ಯಾರು ಎಂದು ಗುರುತಿಸಿ. ಅನೇಕರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಫಾದರ್ ಫರ್ಡಿನಾಂಡ್ ಕಿಟಲ್ ಇವರು ಸರಿಯಾದ ಉತ್ತರ. ಮತ್ತೆ ಕೆಲವರು ಅವರ ರಚನೆಯನ್ನು ಕೂಡ ಹೇಳಿದ್ದಾರೆ. ಅವರು ಕನ್ನಡ ಇಂಗ್ಲಿಷ್ ಡಿಕ್ಷನರಿ ಶಬ್ದಕೋಶ ಅಥವಾ ನಿಘಂಟನ್ನು ಬರೆದಿದ್ದವರು. ಮತ್ತೆ ಅವರು ಗ್ರಾಮರ್ ಪುಸ್ತಕವನ್ನು ಸಹ ಬರೆದಿದ್ದಾರೆ. ಕನ್ನಡದ ಗ್ರಾಮರ್ ಬಗ್ಗೆ ಇಂಗ್ಲಿಷ್ ಅಲ್ಲಿ ಬರೆದು ಅವರು ಕನ್ನಡವನ್ನು ಪಾಪ್ಯುಲರ್ ಮಾಡಲಿಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದರು. ಫಾದರ್ ಫರ್ಡಿನಾಂಡ್ ಕಿಟಲ್. ಮುಂದಿನ ಪ್ರಶ್ನೆಗೆ ಹೋಗುವ. ಎಂ.ಎ. ರಾಮಮೂರ್ತಿ ಅವರು 60ರ ದಶಕದಲ್ಲಿ ಹೊಸ ರಾಜಕೀಯ ಪಕ್ಷವೊಂದನ್ನು ಸ್ಥಾಪಿಸಿದ್ದಾಗ ಇದನ್ನು ಪ್ರಥಮ ಬಾರಿಗೆ ಪರಿಚಯಿಸಿದರು. ಇದು ಕ್ರಮೇಣ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದು ಇಂದು ಕರ್ನಾಟಕ ಹಾಗೂ ಕನ್ನಡದ ಸಂಸ್ಕೃತಿಯ ಒಂದು ಭಾಗವಾಗಿದೆ. ಕನ್ನಡದ ಒಂದು ಚಿಹ್ನೆ ಕೂಡ ಆಗಿದೆ. ರಾಮಮೂರ್ತಿಯವರು ಸ್ಥಾಪಿಸಿದ ಪಕ್ಷದ ಹೆಸರನ್ನು ಹೇಳಿ ಹಾಗೂ ಅವರು ಈ ಪಕ್ಷದೊಂದಿಗೆ ಕರ್ನಾಟಕಕ್ಕೆ ಏನನ್ನು ಪರಿಚಯಿಸಿದರು. ಇದು ದಿಸ್ ಹಸ್ ಬಿಕಮ್ ಅ ಸಿಂಬಲ್ ಆಫ್ ಕನ್ನಡ ಅಂಡ್ ಕರ್ನಾಟಕ. ಕರ್ನಾಟಕ ಮತ್ತು ಕನ್ನಡದ ಚಿಹ್ನೆಯಾಗಿದೆ. ಇದು ಏನು? ಮೊದಲು ರಾಮಮೂರ್ತಿ ಅವರು ತಮ್ಮ ಪಕ್ಷಕ್ಕಾಗಿ ಇದನ್ನು ಬಳಸಿದರು. ಇದು ಏನು ಮತ್ತೆ ಅವರ ಪಕ್ಷದ ಹೆಸರು ಕೂಡ ಹೇಳಿ. ಕನ್ನಡ ಧ್ವಜ, ಕನ್ನಡ ಬಾವುಟ, ಫ್ಲಾಗ್ ಆಫ್ ಕರ್ನಾಟಕ ಎಂದು ಜನರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಇದು ಅವರ ಪಕ್ಷ. ನಾನು ಅವರ ಪಕ್ಷದ ಉತ್ತರಕ್ಕೆ ಕಾಯುತ್ತಿದ್ದೇನೆ. ಎನಿವನ್ ಇಸ್ ಟ್ರೈಯಿಂಗ್ ಫಾರ್ ದ ನೇಮ್ ಆಫ್ ದ ಪಾರ್ಟಿ? ಅವರು ಸ್ಥಾಪಿಸಿದ ಪಕ್ಷದ ಹೆಸರು ಏನು? ತುಂಬಾ ಸುಲಭವಾದ ಉತ್ತರ ಅದು ಕೂಡ. ಹೌದು, ಕನ್ನಡ ಪಕ್ಷ, ಕನ್ನಡ ಚಳುವಳಿ ಪಕ್ಷ ಎಂಬುದು ಉತ್ತರವನ್ನು ನೀಡಿದ್ದಾರೆ. ಹೌದು, ಅವರು ಕನ್ನಡ ಪಕ್ಷ ಎಂಬ ಪೊಲಿಟಿಕಲ್ ಪಾರ್ಟಿಯನ್ನು ಸ್ಥಾಪಿಸಿದರು. ಕೆಲವರು ಜೆಡಿಎಸ್ ಎಂದು ಹೇಳಿದ್ದಾರೆ. ಜೆಡಿಎಸ್ ಸರಿಯಾದ ಉತ್ತರ ಅಲ್ಲ. ಸೊ ಈ ಬಾವುಟ ನಾನು ಶಾಲೆಯಲ್ಲಿ ಇರುವಾಗ ಇದು ಕರ್ನಾಟಕದ ಅಧಿಕೃತ ಬಾವುಟ ಎಂದು ಭಾವಿಸಿಕೊಂಡಿದ್ದೆ. ಆದರೆ ಸಂವಿಧಾನದ ಪ್ರಕಾರ ಭಾರತದ ತ್ರಿವರ್ಣ ಧ್ವಜ ಮಾತ್ರ ನಮ್ಮ India's tricolor is the only official flag in Karnataka and all over India. ಇದು ಈಗ ಕನ್ನಡದ ಒಂದು ಚಿಹ್ನೆ ಆಗಿದೆ, ಆದ್ರೆ ಅಧಿಕೃತ ಧ್ವಜ ಅಲ್ಲ. ಕನ್ನಡಕ್ಕೆ ಹೋರಾಟಕ್ಕಾಗಿ 60ರಲ್ಲಿ ಬಂದ ಒಂದು ಚಿಹ್ನೆ ಈಗ ನಮ್ಮ ಇಡೀ ರಾಜ್ಯದ ಹಾಗೂ ಭಾಷೆಯ ಸಾಂಸ್ಕೃತಿಕ ಹಾಗೂ ಒಂದು ಅಧಿಕೃತ, almost has become an official symbol even though it is not recognized by the constitution. ಮುಂದಿನ ಪ್ರಶ್ನೆಗೆ ಹೋಗುವ. ಸೊ ಈ ಚಿತ್ರದಲ್ಲಿ ಒಬ್ಬರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಇದು ರಾಜಕೀಯದ ಬಹಳ ಪ್ರಖ್ಯಾತ ಕೋರ್ಟ್ ಪ್ರಕರಣ ಒಂದಕ್ಕೆ ಕಾರಣವಾದ ಘಟನೆ. ಭಾರತೀಯ ರಾಜಕೀಯದಲ್ಲಿ ಈ ಪ್ರಕರಣದ ತೀರ್ಪು ಅನೇಕ ಬಾರಿ ಬಳಸಲಾಗುತ್ತದೆ. ಈ ಚಿತ್ರ ಪ್ರಕರಣದ ಸ್ವಾರಸ್ಯವನ್ನು ತಿಳಿಸಿರಿ. ಇದು ಒಂದು ಘಟನೆ 80ರ ದಶಕದಲ್ಲಿ ನಡೆದಿದ್ದು. ಕರ್ನಾಟಕದ ಮುಖ್ಯಮಂತ್ರಿಯವರು ಈ ಘಟನೆಯಿಂದ ಒಂದು ಪ್ರಖ್ಯಾತ ಕೋರ್ಟ್ ಪ್ರಕರಣ ಒಂದು ನಡೆಯುತ್ತದೆ. ಈ ಪ್ರಕರಣವು 2018 ಕರ್ನಾಟಕದಲ್ಲಿ ಹಂಗ್ ಅಸೆಂಬ್ಲಿ ಬಂದಾಗ ವಿಧಾನಸಭೆಯಲ್ಲಿ ಯಾರು ಅಧಿಕಾರಕ್ಕೆ ಬರುತ್ತಾರೆ ಎಂಬುದಕ್ಕೆ ಆಗ ತುಂಬಾ ಪ್ರಚಲಿತದಲ್ಲಿ ಬಂತು. ಈ ತೀರ್ಪನ್ನು ಕೋರ್ಟ್ ಮಾಡ್ತಾ ಇದ್ರು ಎಲ್ಲರೂ. ಮತ್ತೆ 19ರಲ್ಲಿ ಮಹಾರಾಷ್ಟ್ರದಲ್ಲಿ ಯಾವಾಗ ಸಿಂಗಲ್ ಪಕ್ಷಕ್ಕೆ ಮೆಜಾರಿಟಿ ಸಿಕ್ಕಿರ್ಲಿಲ್ಲ, ಆಗ ಸಹ ಇದು ತುಂಬಾ ಪ್ರಚಲಿತದಲ್ಲಿ, ಈ ತೀರ್ಪು ತುಂಬಾ ಪ್ರಚಲಿತದಲ್ಲಿತ್ತು. ಈ ಚೀಫ್ ಮಿನಿಸ್ಟರ್ ಯಾರು ಮತ್ತೆ ಏನ್
ಅನೇಕರು ಉತ್ತರವನ್ನು ನೀಡುತ್ತಿದ್ದಾರೆ. ಕೆಲವರು ನಾನಾವತಿ ಎಂದು ಹೇಳಿದ್ದಾರೆ. ಇಲ್ಲ, ನಾನಾವತಿ ಸರಿಯಾದ ಉತ್ತರ ಅಲ್ಲ. ವೀರೇಂದ್ರ ಪಾಟೀಲ್ ಕೇಸ್ ಅಂತ ಹೇಳಿದ್ದಾರೆ, ಅದು ಕೂಡ ಸರಿಯಾದ ಉತ್ತರ ಅಲ್ಲ. ಇದು ಏನಂತ, ಭಾರತದ ಸಂವಿಧಾನದ ಪ್ರಕಾರ ರಾಜ್ಯಪಾಲರಿಗೆ ಒಂದು ಸರ್ಕಾರವನ್ನು ವಜಾಗೊಳಿಸುವ ಹಕ್ಕಿತ್ತು. ಸರ್ಕಾರವನ್ನು ವಜಾಗೊಳಿಸಿ ರಾಜ್ಯಪಾಲರು ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬಹುದಾಗಿತ್ತು. ಕೆಲವರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಮೂವಿಂಗ್ ಆನ್ ಟು ದ ಆನ್ಸರ್ ಸ್ಲೈಡ್. ಇದು SR ಬೊಮ್ಮಾಯಿ ಮತ್ತು ವರ್ಸಸ್ ದ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಆಗ ಏನಾಗಿತ್ತಂದ್ರೆ, ನಮ್ಮ ಸಂವಿಧಾನದ ಪ್ರಕಾರ ರಾಜ್ಯಪಾಲರಿಗೆ ಒಂದು ಚುನಾಯಿತ ಸರ್ಕಾರವನ್ನು ವಜಾಗೊಳಿಸುವ ಹಕ್ಕಿತ್ತು. ದೇರ್ ಆರ್ ಸಮ್ ಮಿಸ್ಡೂಯಿಂಗ್ಸ್, ಅಥವಾ ಅವರು ಸರಿಯಾಗಿ ಸಂವಿಧಾನವನ್ನು ಪರಿಪಾಲಿಸುತ್ತಿಲ್ಲ ಅಂತ ಕಾರಣ ಕೊಟ್ಟು ಒಂದು ರಾಜ್ಯಪಾಲರು ಒಂದು ಚುನಾಯಿತ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬಹುದಾಗಿತ್ತು. ಇದು ಏನಾಗುತ್ತಿತ್ತಂದರೆ ಕೇಂದ್ರದಲ್ಲಿ ಸರ್ಕಾರ ಇರುವ ಪಕ್ಷ ತಮ್ಮ ಪವರ್ ಅನ್ನು ಬಳಸಿ ರಾಜ್ಯಪಾಲರಿಂದ ವಿರೋಧ ಪಕ್ಷದ ಸರ್ಕಾರವಿದ್ದರೆ ಅವರನ್ನು ವಜಾಗೊಳಿಸ್ತಾ ಇದ್ದರು. ಬೊಮ್ಮಾಯಿಯವರ ಸರ್ಕಾರವನ್ನು ರಾಜ್ಯಪಾಲರು ವಜಾಗೊಳಿಸಿದ್ದಾಗ ಅವರು ಏನ್ ಮಾಡುತ್ತಾರೆ ಅಂದ್ರೆ, ಅವರು ಕೋರ್ಟಿಗೆ ಹೋಗುತ್ತಾರೆ. ಅಲ್ಲಿ ಹೋಗಿ ಹೇಳುತ್ತಾರೆ, ನನ್ನ ಪಾರ್ಟಿಯಿಂದ ಕೆಲವರು ಬೇರೆ ಪಕ್ಷಕ್ಕೆ ಹೋಗಿ ಸೇರಿದ್ರು, ಆಗ ರಾಜ್ಯಪಾಲರು ನನ್ನ ಸರ್ಕಾರವನ್ನು ವಜಾಗೊಳಿಸುತ್ತಾರೆ. ನನಗೆ ನನ್ನ ಪಾರ್ಟಿಯ ಸಪೋರ್ಟ್ ಇದೆ, ನಾನು ಮೆಜಾರಿಟಿಯನ್ನು ಗುರು ಆನ್ಸರ್ ಸ್ಲೈಡ್. ಐ ಆಮ್ ನಾಟ್ ಡನ್ ಎಕ್ಸ್ಪ್ಲೇನಿಂಗ್. ನನಗೆ ನನ್ನ ಪಾರ್ಟಿಯ ಸಪೋರ್ಟ್ ಇದೆ ಮತ್ತೆ ನನ್ನ ಹತ್ರ ಮೆಜಾರಿಟಿ ಇದೆ ಅಂತ ಹೇಳಿ ಅವರು ಕೋರ್ಟಿಗೆ ಹೇಳುತ್ತಾರೆ. ಮತ್ತೆ ಇಲ್ಲಿ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡುತ್ತದೆ. ಅದೇನು ಹೇಳುತ್ತದಂದ್ರೆ, ರಾಜ್ಯಪಾಲರು ಒಂದು ಚುನಾಯಿತ ಸರ್ಕಾರವನ್ನು ಸುಮ್ಮನೆ ವಜಾಗೊಳಿಸ್ಲಿಕ್ಕೆ ಆಗುವುದಿಲ್ಲ. ರಾಜ್ಯಪಾಲರು ಫ್ಲೋರ್ ಟೆಸ್ಟ್, ವಿಧಾನಸಭೆಯಲ್ಲಿ ಸರ್ಕಾರಕ್ಕೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಫ್ಲೋರ್ ಟೆಸ್ಟ್ ವಿಧಾನಸಭೆಯಲ್ಲಿ ಕರೆದು ಫ್ಲೋರ್ ಟೆಸ್ಟ್ ಅಲ್ಲಿ ಬಹುಮತವನ್ನು ಪ್ರೂವ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಮತ್ತೆ ಫ್ಲೋರ್ ಟೆಸ್ಟ್ ಅಲ್ಲಿ ಮಾತ್ರ ಒಂದು ಸರ್ಕಾರಕ್ಕೆ ಬಹುಮತವಿದೆ ಅಥವಾ ಇಲ್ಲ ಅಂತ ನಾವು ಹೇಳಬಹುದು ಎಂಬುದು ಐತಿಹಾಸಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡುತ್ತದೆ. ಇದು SR ಬೊಮ್ಮಾಯಿ ಅವರು ತುಂಬಾ ಧೈರ್ಯದಿಂದ ಪ್ರಕರಣ ತಕೊಂಡು ಹೋಗಿ ಹೋರಾಟ ನಡೆಸಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ಎತ್ತಿ ಹಿಡಿದ ಘಟನೆ. ಈಗ ಸಹ ಅನೇಕ ಸಲ ಇದು ಕೋರ್ಟ್ ಆಗುತ್ತದೆ. ಸೊ ಫ್ಲೋರ್ ಇಸ್ ದ ವಿಧಾನಸಭೆಯಲ್ಲಿ ಮಾತ್ರ ಬಹುಮತವನ್ನು ಸಾಬೀತುಪಡಿಸಬಹುದು. SR ಅನೇಕರು ಹೇಳಿದ್ದಾರೆ. ಹೌದು, ಸೆಕ್ಷನ್ 356 ಪ್ರಕಾರ ರಾಜ್ಯಪಾಲರು ಪ್ರೆಸಿಡೆಂಟ್ಸ್ ರೂಲ್ ಅನ್ನು ಹೇರಬಹುದಿತ್ತು. ದಟ್ ವಾಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಮುಂದಿನ ಪ್ರಶ್ನೆ, ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಬೆಂಗಳೂರು FC ತಂಡದ ಫುಟ್ಬಾಲ್ ಪಂದ್ಯ ವೀಕ್ಷಿಸಲು ಹೋದಾಗ ನಿಮಗೆ 80ರ ದಶಕದ ಇಳಿಯರಾಜರವರು ರಚಿಸಿರುವ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಸೂಪರ್ ಹಿಟ್ ಚಲನಚಿತ್ರ ಗೀತೆಯೊಂದು ಅಭಿಮಾನಿಗಳು ಹಾಡುತ್ತಿರುವುದು ಸಾಮಾನ್ಯವಾಗಿ ಕೇಳಿಸುತ್ತದೆ. ಈ ಸೂಪರ್ ಹಿಟ್ ಗೀತೆ ಯಾವುದು? ಇದೊಂದು ಬೆಂಗಳೂರು FCಯ ಒಂದು ಅನ್ಅಫಿಷಿಯಲ್ ಆಂಥಮ್ ತರ ಆಗಿದೆ, ಕನ್ನಡದ ಗೀತೆ. ನಾನು ನಿಮ್ಗೆ ಕೆಲವು ಹಿಂಟ್ ಕೊಡುವುದಂತ ಹೇಳಿದ್ರೆ, ಈ ಚಿತ್ರದಲ್ಲಿ ನಾಯಕ ನಟ ಒಬ್ಬ ಹಾಡುಗಾರ, ಅವರು ಒಂದು ಕಾಲೇಜಿಗೆ ಕಾನ್ಸರ್ಟ್ ಕೊಡಕ್ಕೆ ಬರುತ್ತಾರೆ. ಅಲ್ಲಿ ಈ ಗೀತೆಯನ್ನು ಹಾಡುತ್ತಾರೆ. ಇಂದಿಗೂ ಸಹ ತುಂಬಾ ಪ್ರಖ್ಯಾತಿ ಹೊಂದಿರುವ ಗೀತೆ ಇದು. ಇದು ಯಾವ ಗೀತೆ? ಕಂಠೀರವಕ್ಕೆ ಮ್ಯಾಚ್ ನೋಡ್ಲಿಕ್ಕೆ ಹೋದರೆ ಈ ಫುಲ್ ಜೋಶ್ ನಲ್ಲಿ ಅಭಿಮಾನಿಗಳು ವೆಸ್ಟ್ ಬ್ಲಾಕ್ ಬ್ಲೂ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಇದು ಹಾಡುವುದನ್ನು ಕೇಳಬಹುದು. ಅದ್ಭುತವಾಗಿ ಅನೇಕರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಇದು ಸಂತೋಷಕ್ಕೆ, ಹಾಡು ಸಂತೋಷಕ್ಕೆ ಶಂಕರ್ ನಾಗ್ನವರ
ಗೀತಾ ಸಿನಿಮಾದ ಗೀತೆ ಸರಿಯಾದ ಉತ್ತರ ಸಂತೋಷಕ್ಕೆ. has become one of the biggest has become one of the unofficial anthems of Bengaluru FC. ನಮ್ಮ ಊರಿನ ಫುಟ್ಬಾಲ್ ತಂಡ 3 ಸಲ ರಾಷ್ಟ್ರೀಯ ಚಾಂಪಿಯನ್ ಕೂಡ ಆಗಿದೆ. ಸಂತೋಷಕ್ಕೆ ಹಾಡು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಅಂಚೆ ಚೀಟಿಯನ್ನು ನೋಡಿ. ಈ ಮೇಲೆ ಅಂಚೆ ಚೀಟಿಯಲ್ಲಿರುವವರು ಭಾರತೀಯ ಸೈನಿಕರು. ಇವರು ವಿಶ್ವಸಂಸ್ಥೆಯ ಶಾಂತಿ ಕಾಪಾಡುವ ಪಡೆಯಲ್ಲಿ ಇದ್ದ ಸಂದರ್ಭದಲ್ಲಿ ಸೈಪ್ರಸ್ ದೇಶದಲ್ಲಿ ಹುತಾತ್ಮರಾದವರು. ಅವರನ್ನು ಗುರುತಿಸಿ. ಸೊ ದಿಸ್ ಪರ್ಸನ್ ವಾಸ್ ಅ ಡಿಸ್ಟಿಂಗ್ವಿಶ್ಡ್ ಸೋಲ್ಜರ್ ಆಫೀಸರ್ ಫ್ರಮ್ ಇಂಡಿಯಾ. ಅವರು ಭಾರತದ ಭೂಸೇನೆಯ ಮುಖ್ಯಸ್ಥರು ಕೂಡ ಆಗಿದ್ದವರು 1957ರಿಂದ 61 ತನಕ. ಅವರು ತಮ್ಮ ಭಾರತದ ಸೇನೆಯ ಸರ್ವಿಸ್ ನಿವೃತ್ತಿ ಆಗಿದ ನಂತರ ಸೈಪ್ರಸ್ ನಲ್ಲಿ ಹೋಗಿ ವಿಶ್ವಸಂಸ್ಥೆಯ ಶಾಂತಿ ಕಾಪಾಡುವ ಪಡೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಅಲ್ಲಿ ಅವರು ಸೇವೆಯಲ್ಲಿ ಇರುವಾಗ ಹುತಾತ್ಮರಾದರು. ಅದಕ್ಕೆ ಒಂದು ಅಂಚೆ ಚೀಟಿ ಅವರನ್ನು ಅವರ ಕೆಲಸವನ್ನು ಗುರುತಿಸಿ ಒಂದು ಅಂಚೆ ಚೀಟಿ ಬರುತ್ತದೆ. ಇವರು ಯಾರು? ಜನರಲ್ ಕರಿಯಪ್ಪ. ಗುಡ್ ಗೆಸ್. ಎಲ್ಲರೂ ಕರಿಯಪ್ಪ ಎಂದು ಗೆಸ್ ಮಾಡ್ತಾರೆ, ಆದ್ರೆ ಕರಿಯಪ್ಪ ಸರಿಯಾದ ಉತ್ತರ ಅಲ್ಲ. ಕೊಡಗಿನವರು ಇವರು. ಇನ್ನೊಬ್ಬರು ಇವರು ಎರಡನೆಯ ವಿಶ್ವ ಯುದ್ಧದಲ್ಲಿ ಕಮಾಂಡರ್ ಕೂಡ ಆಗಿರುತ್ತಾರೆ. ಇವರು ಬ್ರಿಟನ್ ಆರ್ಮಿಗೆ ಸೇವೆಯನ್ನು ಕೂಡ ಸಲ್ಲಿಸಿರುತ್ತಾರೆ. ಇವರು ಯಾರೆಂಬುದನ್ನು ಗುರುತಿಸಿ. ಒಬ್ಬರು ಅವರ ಪೂರ್ತಿ ಹೆಸರನ್ನು ಹೇಳಿದ್ದಾರೆ, ಅವರಿಗೆ ಅಭಿನಂದನೆಗಳು. ಕೋಡೆಂಡೆರ ಸುಬ್ಬಯ್ಯ ತಿಮ್ಮಯ್ಯ. ಜನರಲ್ KS ತಿಮ್ಮಯ್ಯ ಸರಿಯಾದ ಉತ್ತರ. ಕೆಲವರು ಮಾನೆಕ್ಷ ಅಂತ ಹೇಳಿದ್ದಾರೆ, ಅಲ್ಲ, ಮಾನೆಕ್ಷ ಅಲ್ಲ, ಇದು KS ತಿಮ್ಮಯ್ಯ ಸರಿಯಾದ ಉತ್ತರ. ಆನ್ಸರ್ ಫಾರ್ ದಿಸ್ ಇಸ್ ಜನರಲ್ KS ತಿಮ್ಮಯ್ಯ. ಭಾರತದ ಸೇನೆಗೆ ಅನೇಕ ಕೊಡುಗೆಯನ್ನು ನೀಡಿರುವ it's been said that he is the best soldier India has ever produced. ವಿಶ್ವಸಂಸ್ಥೆ ಅವರು ಕೂಡ ಹೇಳಿದ್ರು ಇವರು ಒನ್ ಆಫ್ ದ ಇಂಡಿಯಾಸ್ ಬೆಸ್ಟ್ ಎವರ್ ಅಂತ, ಜನರಲ್ ತಿಮ್ಮಯ್ಯ. ಮುಂದಿನ ಪ್ರಶ್ನೆ, ಹೈದರಾಬಾದ್ ಕರ್ನಾಟಕದಲ್ಲಿನ ಪಟ್ಟಣವೊಂದರಲ್ಲಿ ಸುಮಾರು 20,000 ಜನರು ಈ ಉತ್ಪನ್ನವನ್ನು ತಯಾರಿಸುತ್ತಾರೆ. ಹೆಚ್ಚಾಗಿ ಮಹಿಳೆಯರೇ ಮನೆಯಲ್ಲಿ ತಯಾರಿಸುವ ಈ ಉತ್ಪನ್ನವನ್ನು ತಯಾರಿಸಲು ಸುಮಾರು 7 ದಿನ ತಗುಲುತ್ತದೆ. ಭೂಗೋಳ ಸೂಚ್ಯಾಂಕ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್ ಟ್ಯಾಗ್ ಇರುವ ಈ ಉತ್ಪನ್ನವನ್ನು ಗುರುತಿಸಿ. ಹೈದರಾಬಾದ್ ಕರ್ನಾಟಕ. ಇನ್ನೊಂದು ಹಿಂಟ್ ಕೊಡುವುದಾದ್ರೆ ಇದು ಬಾಗಲಕೋಟೆಯಲ್ಲಿರುವ ಒಂದು ಪಟ್ಟಣ. ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಅಲ್ಲ, ಬಾಗಲಕೋಟೆಯ ಪಟ್ಟಣದಲ್ಲಿ ಮಹಿಳೆಯರು. ಇದು ನಿಮ್ಮ ಬಿಗ್ಗೆಸ್ಟ್ ಕ್ಲೂ ಈ ಪ್ರಶ್ನೆಯಲ್ಲಿ. ಹೆಚ್ಚಾಗಿ ಮಹಿಳೆಯರೇ ಮನೆಯಲ್ಲಿ ತಯಾರಿಸುತ್ತಾರೆ ಇದನ್ನು. ಮತ್ತೆ ಈ ಉತ್ಪನ್ನ ಮಹಿಳೆಯರಿಂದ ಮಹಿಳೆಯರಿಗೆ ಅಂತ ಹೇಳಬಹುದು. ಇದೊಂದು ಮಹಿಳೆಯರು ಬಳಸುವ ಉತ್ಪನ್ನ. ಹೈದರಾಬಾದ್ ಕರ್ನಾಟಕದ ಒಂದು ಪಟ್ಟಣದಲ್ಲಿ ಭೂಗೋಳಿಕ ಸೂಚ್ಯಾಂಕ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್ ಟ್ಯಾಗ್ ಹೊಂದಿದೆ. ಇದು ಯಾವ ಉತ್ಪನ್ನ? ಈ ಉತ್ಪನ್ನದ ಒಂದು ಉತ್ಪನ್ನಕ್ಕೆ ಸರಿಸುಮಾರು 5,000ದಿಂದ 15,000ದವರೆಗೆ ಬೆಲೆ ಇರುತ್ತದೆ. ಅದು ಇನ್ನೊಂದು ಕ್ಲೂ ಅನ್ನು ನೀಡಬಹುದು. ಕುಂಕುಮ್ ಸಾರೀಸ್ ಅಂತ ಹೇಳಿದ್ದಾರೆ, ಅಲ್ಲ. ಬಿದಾರಿ ವರ್ಕ್ಸ್ ಅಲ್ಲ. ಇದರ ಉತ್ತರ ಅನೇಕರು ಅದ್ಭುತವಾಗಿ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಇಳ್ಕಲ್ ಸೀರೆ ಸರಿಯಾದ ಉತ್ತರ. ದ ಫೇಮಸ್ ಇಳ್ಕಲ್ ಸಾರೀಸ್, ಇಳ್ಕಲ್ ಸಿಲ್ಕ್ ಸಾರೀಸ್ ಇಸ್ ದ ರೈಟ್ ಆನ್ಸರ್. ಅನೇಕರು ಉತ್ತರವನ್ನು ನೀಡಿದ್ದಾರೆ. ನಮ್ಮ ಪ್ರಧಾನಿಯವರು ಹೇಳಿದ ಹಾಗೆ ವೋಕಲ್ ಫಾರ್ ಲೋಕಲ್, ಅದರ this can be a good example for Atmanirbhar Bharat and vocal for local. Ilkals, the famous Ilkal series from the Ilkal place of Bagalkot. ಮುಂದಿನ ಪ್ರಶ್ನೆ,
ಇದು ಕರ್ನಾಟಕದ ಒಂದು ಪ್ರಮುಖವಾದ ಚರ್ಚ್. ಖ್ಯಾತ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಒಬ್ಬರ ತಂದೆ ಈ ಚರ್ಚ್ಗೆ ಉಡುಗೊರೆಯಾಗಿ ನೀಡಿರುವ ಪೈಪ್ ಆರ್ಗನ್ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಇದೊಂದು ಕರ್ನಾಟಕದ ಪ್ರಮುಖವಾದ ಚರ್ಚ್. ಕ್ರೈಸ್ತ ಧರ್ಮಗುರು ಬಿಷಪ್ ಅವರು ಇರುವ ದ ಹೆಡ್ ಬಿಷಪ್ ಆಫ್ ಕರ್ನಾಟಕ ಈ ಚರ್ಚಿನಲ್ಲಿ ಇರುತ್ತಾರೆ. ಸೊ ಖ್ಯಾತ ಅಂತಾರಾಷ್ಟ್ರೀಯ ಕ್ರಿಕೆಟಿಗರ ತಂದೆ ಈ ಚರ್ಚಿಗೆ ಒಂದು ಪ್ರಖ್ಯಾತವಾಗಿರುವ ಪೈಪ್ ಆರ್ಗನ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಈ ಆರ್ಗನ್ ನ ಲೋಹದ ಭಾಗಗಳನ್ನು ಇಂಗ್ಲೆಂಡ್ ನಲ್ಲಿ ತಯಾರಾಗಿದ್ದರೆ ಮರದ ಭಾಗವನ್ನು ಕರ್ನಾಟಕದಲ್ಲಿ ತಯಾರಿಸಲಾಗಿದೆ. ಈ ಚರ್ಚ್ ಯಾವುದು ಹಾಗೂ ಆ ಖ್ಯಾತ ಕ್ರಿಕೆಟಿಗರನ್ನು ಗುರುತಿಸಿ. ಕೆಲವರು ರಾಜರ್ ಬಿನ್ನಿ ಅಂತ ಹೇಳಿದ್ದಾರೆ. ಒಳ್ಳೆಯ ಉತ್ತರ, ಆದ್ರೆ ರಾಜರ್ ಬಿನ್ನಿ ಅಲ್ಲ, ಇಂಗ್ಲೆಂಡ್ ಅಂತ ಇದೆ ಈ ಪ್ರಶ್ನೆಯಲ್ಲಿ. ಅದು ನಿಮ್ಗೆ ಈ ಪ್ರಶ್ನೆಯ ಉತ್ತರಕ್ಕೆ ಕರೆದೊಯ್ಯುತ್ತದೆ. ದ ಬಿಗ್ಗೆಸ್ಟ್ ಕ್ಲೂ, ಇಂಗ್ಲೆಂಡ್. ಈ ಚರ್ಚ್ ಯಾವುದು? ಕರ್ನಾಟಕದ ಡಯೋಸಿಯ ಪ್ರಮುಖ ಚರ್ಚ್ ಇದು. ಸೊ ಈ ಕ್ರಿಕೆಟರ್ ಅವರು ನಿವೃತ್ತಿ ಘೋಷಿಸುವಾಗ ತಮ್ಮ ದೇಶದ ಅತ್ಯಂತ ಹೆಚ್ಚು ರನ್ಸ್ ಗಳಿಸಿದ ಬ್ಯಾಟ್ಸ್ಮನ್ ಆಗಿದ್ದರು. ಮತ್ತೆ ಅವರು ಅತ್ಯುತ್ತಮ ಕ್ಷೇತ್ರ ರಕ್ಷಣೆಗಾರರು ಕೂಡ ಆಗಿದ್ರು. ಅವರು ಟೆಸ್ಟ್ ಕ್ರಿಕೆಟ್ ನಲ್ಲಿ ತಮ್ಮ ದೇಶದಗೋಸ್ಕರ ಅತ್ಯಂತ ಹೆಚ್ಚು ಕ್ಯಾಚ್ ಪಡೆದ ರೆಕಾರ್ಡ್ ಅನ್ನು ಕೂಡ ಹೊಂದಿದವರು. ರಿಟೈರ್ಮೆಂಟ್ ಘೋಷಿಸುವಾಗ ಅವರು ಬೆಂಗಳೂರಿನ ಬಿಷಪ್ ಕಾಟನ್ ಶಾಲೆಯಲ್ಲಿ, I guess so, I'm not exactly sure, but I mostly had his education in Bangalore's Bishop Cottons. ಮ್ಯಾಂಗ್ಳೂರ್ ಚರ್ಚ್ ಅಂತ ಹೇಳಿದ್ದಾರೆ. ಅಲ್ಲ, ಮ್ಯಾಂಗ್ಳೂರ್ ಚರ್ಚ್ ಸರಿಯಾದ ಉತ್ತರ ಅಲ್ಲ. ಕರ್ನಾಟಕ ಡಯೋಸಿಯ ಪ್ರಮುಖ ಚರ್ಚ್ ಇದು. the bishop who heads the Sandeep, sorry for disruption. Can you check your private chat once? ಸೊ ರಾಹುಲ್ ದ್ರಾವಿಡ್ ಅಂತ ಕೆಲವರು ಹೇಳಿದ್ದಾರೆ. ರಾಹುಲ್ ದ್ರಾವಿಡ್ ಕಾಟನ್ಸ್ ಅಲ್ಲಿ ಕಲ್ತದ್ ಹೌದು, ಆದ್ರೆ ಅವರ ತಂದೆ ಚರ್ಚಿಗೆ ಕೊಡುಗೆಯನ್ನು ನೀಡುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ. ಜೆಫ್ರಿ ಬಾಯ್ಕಾಟ್ ಅಂತ ಕೆಲವರು ಉತ್ತರಿಸಿದ್ದಾರೆ. ಜೆಫ್ರಿ ಬಾಯ್ಕಾಟ್ ಅಲ್ಲ. ಈ ಪ್ರಶ್ನೆಯ ಸರಿಯಾದ ಚರ್ಚ್ ಬಗ್ಗೆ ಅನೇಕರು ಸರಿಯಾದ ಉತ್ತರವನ್ನು ಅದ್ಭುತವಾಗಿ ನೀಡಿದ್ದಾರೆ. ಸೇಂಟ್ ಮಾರ್ಕ್ಸ್ ಕೆಥೆಡ್ರಲ್ ಸರಿಯಾದ ಉತ್ತರ. ಮತ್ತೆ ಇಬ್ಬರು ಸರಿಯಾದ ಕ್ರಿಕೆಟರ್ಗೆ ಕೂಡ ಸರಿಯಾದ ಉತ್ತರವನ್ನು ನೀಡಿದರು. ಕಾಲಿನ್ ಕೌಡ್ರಿ, ಇಂಗ್ಲೆಂಡಿನ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಆಗಿ ಖ್ಯಾತಿ ಪಡೆದಿರುವ ಕಾಲಿನ್ ಕೌಡ್ರಿ ಅದ್ಭುತ ಬ್ಯಾಟ್ಸ್ಮನ್. 7,000 ಇಂಟರ್ನ್ಯಾಷನಲ್ ರನ್ಸ್ ಗಳನ್ನು ಮಾಡಿದ್ದಾರೆ ಹಾಗೂ ಅದ್ಭುತ ಫೀಲ್ಡರ್ ಕೂಡ. ಕಾಲಿನ್ ಕೌಡ್ರಿ ನಮ್ಮ ಬೆಂಗಳೂರಿನಲ್ಲಿ ತಮ್ಮ ಬಾಲ್ಯವನ್ನು ಹಾಗೂ ಪ್ರೈಮರಿ ಎಜುಕೇಶನ್ ಮಾಡಿರುತ್ತಾರೆ. ಮುಂದಿನ ಪ್ರಶ್ನೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಪುತ್ತೂರಿನ ಈ ಕಂಪನಿಯು ಆರಂಭವಾದ ಹೊಸತರಲ್ಲಿ ತನ್ನ ಉತ್ಪನ್ನವನ್ನು ಗ್ರಾಹಕರಿಗೆ ಪರಿಚಿತವಿಲ್ಲದ ಕಾರಣ ಅಪಾರ ನಷ್ಟ ಅನುಭವಿಸಬೇಕಾಯಿತು. ಅರ್ಧದಷ್ಟು ಉತ್ಪನ್ನಗಳನ್ನು ಮಾರಾಟಗಾರರು ಹಿಂತಿರುಗಿಸಿದರು. ಜನರಿಗೆ ಕೋಲಾ ಹಾಗೂ ಆರೆಂಜ್ ಪಾನೀಯಗಳನ್ನು ಕುಡಿದು ಅಭ್ಯಾಸವಿದ್ದು ಹೊಸದನ್ನು ಖರೀದಿಸಲು ಅವರು ತಯಾರಿರಲಿಲ್ಲ. ಜಾಹೀರಾತಿಗೆ ಹಣವಿಲ್ಲದೆ ತಮ್ಮ ಪಾನೀಯವನ್ನು ಅವರಿಗೆ ಜಾಹೀರಾತಿಗೆ ಹಣವಿರಲಿಲ್ಲ. ಆಗ ಈ ಕಂಪನಿಯವರು ಏನು ಮಾಡುತ್ತಾರೆ ಅಂದರೆ, ಈ ಪಾನೀಯವನ್ನು ಉಚಿತವಾಗಿ ಅಂಗಡಿ ಮಾಲಕರಿಗೆ, ಶಾಪ್ ಕೀಪರ್ಸ್, ಬಿಸಿನೆಸ್ ಓನರ್ಸ್ಗೆ ಅವರು ನೀಡುತ್ತಾರೆ. ಯಾರು ಇದನ್ನು ಕುಡಿಯುತ್ತಾರಲ್ಲ ಅವರು ಈ ಪಾನೀಯದ ರುಚಿ ಹಾಗೂ ಗುಣಮಟ್ಟ ಜನರಿಗೆ ಹೇಳಿ ಈ ಪಾನೀಯವು ಈಗ ತುಂಬಾ ಪ್ರಸಿದ್ಧವಾಗಿದೆ ಹಾಗೂ ಮನೆ ಮಾತಾಗಿದೆ. ಇದು ಯಾವುದು? ಇದು ವಾಟ್ ಇಸ್ ದಿಸ್ ಡ್ರಿಂಕ್? ವಿಚ್ ಸಾಫ್ಟ್ ಡ್ರಿಂಕ್ ಇಸ್ ದಿಸ್? ಇದು ಯಾವ ಕಂಪನಿಯ ಸಕ್ಸೆಸ್ ಸ್ಟೋರಿ? ಮೊದಲು ಬಂದಾಗ ಯಾರಿಗೂ ಪರಿಚಯವಿರಲಿಲ್ಲ. ಪುತ್ತೂರಿನ ಒಬ್ಬರು ಶುರು ಮಾಡಿದ ಈ ಪಾನೀಯ. ಅವರು
ಜಾಹೀರಾತಿಗೆ ಹಣವಿಲ್ಲದಾಗ ಶಾಪ್ಕೀಪರ್ಸ್, ಅಂಗಡಿ ಮಾಲಕರಿಗೆ ಉಚಿತವಾಗಿ ಇದನ್ನು ನೀಡುತ್ತಾರೆ. ಮತ್ತೆ ನಮ್ಮ ಪ್ರಧಾನಿಯವರು ಹೇಳಿದಾಗೆ ವೋಕಲ್ ಫಾರ್ ಲೋಕಲ್ ಅವರಿಗೆ ವರ್ಕ್ ಆಗ್ತದೆ. ಜನರ ಪ್ರಶಂಸೆಯಿಂದ ಒಬ್ಬರಿಂದ ಒಬ್ಬರಿಗೆ ಇವರ ಪಾನೀಯದ ಮಾತು ಕೇಳಿ ಬಂದು ಇದು ತುಂಬಾ ಇಡೀ ಕರ್ನಾಟಕದಲ್ಲಿ ಈಗ ಪ್ರಸಿದ್ಧವಾಗಿದೆ. ಕೆಲವರು ಜಾಫಾ ಅಂತ ಹೇಳಿದ್ದಾರೆ. ಗುಡ್ ಗೆಸ್, ಬಟ್ ಜಾಫಾ ಸರಿಯಾದ ಉತ್ತರ ಅಲ್ಲ. ಇವರು ಒಂದು ಲೋಕಲ್ ಎಥ್ನಿಕ್ ಟೇಸ್ಟ್ಗೆ ಫೇಮಸ್ ಆಗಿದ್ದಾರೆ. ಅನೇಕರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಇದು ಬಿಂದು ಜೀರಾ ಫಿಸ್, ಜೀರಾ ಮಸಾಲಾ ಫ್ಲೇವರ್ ಅಲ್ಲಿ ಅವರು ತಮ್ಮ ಪಾನೀಯವನ್ನು ಉತ್ಪಾದಿಸುತ್ತಾರೆ. ಮೂವಿಂಗ್ ಆನ್ ಟು ದ ಆನ್ಸರ್ ಸ್ಲೈಡ್. ಸೊ ಬಿಂದು ಫಿಸ್ ಜೀರಾ ಮಸಾಲಾ ನಾವು ನೋಡಿದ ಈ ಪ್ರಶ್ನೆಯ ಉತ್ತರ. ಮುಂದಿನ ಪ್ರಶ್ನೆ, ಕನ್ನಡದ ಪ್ರಥಮ ಭಾವಗೀತೆಗಳ ಕ್ಯಾಸೆಟ್ 1978ರಲ್ಲಿ ಬಿಡುಗಡೆಗೊಂಡಿತ್ತು. ಈ ಕ್ಯಾಸೆಟ್ನ ಹೆಸರು ಅದರಲ್ಲಿ ಸಂಗ್ರಹವಿರುವ ಭಾವಗೀತೆ ಒಂದರ ಹೆಸರೇ ಆಗಿದೆ. ಈ ಕ್ಯಾಸೆಟ್ ಅಪಾರ ಜನಮನ್ನಣೆ ಪಡೆದು ಆಗಲೇ ಪ್ರಸಿದ್ಧವಾಗಿದ್ದ ಈ ಕವಿಗೆ ಇನ್ನಷ್ಟು ಪ್ರಸಿದ್ಧಿಯನ್ನು ನೀಡಿತು. ಹಾಗೂ ಅವರ ಭಾವಗೀತೆ ಇಂದಿಗೂ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ. ಈ ಕವಿಯನ್ನು ಹಾಗೂ ಅವರ ಈ ಅತ್ಯಂತ ಪ್ರಸಿದ್ಧ ಕವಿತೆ ಯಾವುದು ಮತ್ತೆ ಭಾವಗೀತೆ ಆಯಿತು ಅದನ್ನು ಗುರುತಿಸಿ. ಇದು 1978ರಲ್ಲಿ ಮೊದಲ ಕನ್ನಡ ಭಾವಗೀತೆಗಳ ಕ್ಯಾಸೆಟ್ ಬಿಡುಗಡೆಗೊಂಡಿತ್ತು. ಈ ಕ್ಯಾಸೆಟ್ನ ಹೆಸರು ಅದರ ಮೊದಲೇ ಬಂದು ಜನಪ್ರಿಯವಾದ ಒಂದು ಕವಿತೆಯ ಹೆಸರು. ಆ ಕವಿತೆ ದಟ್ ವಾಸ್ ಅ ಟೈಟಲ್ ಟ್ರ್ಯಾಕ್ ಆಫ್ ದಟ್ ಕ್ಯಾಸೆಟ್. ಈ ಕವಿತೆ ಭಾವಗೀತೆಯಾಗಿ ಬಂದಿತ್ತು. ಅತ್ಯಂತ ಪ್ರಸಿದ್ಧವಾಗಿದ್ದ ಈ ಕ್ಯಾಸೆಟ್ ಈಗಲೂ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ. ಈ ಕವಿತೆ ಹಾಗೂ ಕವಿಯನ್ನು ಗುರುತಿಸಿ. ಸುಲಭವಾದ ಪ್ರಶ್ನೆ, ಅನೇಕರು ಸರಿಯಾದ ಉತ್ತರವನ್ನು ಹೇಳಿದ್ದಾರೆ. ದ.ರಾ ಬೇಂದ್ರೆ ಅಲ್ಲ. ಇವರು ದ.ರಾ ಬೇಂದ್ರೆಯಿಂದ ಇನ್ಫ್ಲೂಯೆನ್ಸ್ ಆಗಿರುವ ಅನೇಕರು ಹೇಳಿರುವಂತೆ ನಿಸಾರ್ ಅಹಮದ್ ಅವರು. ನಿಸಾರ್ ಅಹಮದ್ ಹಾಗೂ ಅವರ ನಿತ್ಯೋತ್ಸವ ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ. ನಿಸಾರ್ ಅಹಮದ್. ಮೂವಿಂಗ್ ಆನ್ ಟು ದ ಆನ್ಸರ್ ಸ್ಲೈಡ್. ನಿಸಾರ್ ಅಹಮದ್ ಯಾವಾಗಲೂ 3-piece ಸೂಟ್ ಅಲ್ಲಿ ನಮ್ಮ ಮುಂದೆಗೆ ಬರುತ್ತಿದ್ದರು. 3-piece ಸೂಟ್ ಅನ್ನು ಅವರು ಹಿ ವಾಸ್ ಆಲ್ವೇಸ್ ವೇರಿಂಗ್ ಅ 3-piece ಸೂಟ್. ಆದ್ರೆ ಅವರ ಕವಿತೆ ಸರಳವಾಗಿತ್ತು. ಅವರ ಕವಿತೆಯ ಭಾಷೆ ಅಷ್ಟು ಕ್ಲಿಷ್ಟಕರವಾಗಿರಲಿಲ್ಲ. ಅವರ ಕವಿತೆ ಸರಳವಾಗಿದ್ದರಿಂದ it became very famous even to the common men. ಕರ್ನಾಟಕದ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗಿ ಪ್ರಾಸಬದ್ಧವಾಗಿದ್ದರಿಂದ ಅನೇಕ ಜನಮನ್ನಣೆಗೆ ಪಾತ್ರವಾಯಿತು. ಮುಂದಿನ ಪ್ರಶ್ನೆಗೆ ಹೋಗುವ. ಈ ಕ್ವಿಜ್ಜಿನ ಲಾಸ್ಟ್ ಪ್ರಶ್ನೆ, ಇದು ಕೊನೆಯ ಪ್ರಶ್ನೆ. 2019ರ ಶತದಿನ ಪೂರೈಸಿದ ಈ ಕನ್ನಡ ಚಲನಚಿತ್ರವು ತನ್ನ ವಿಶಿಷ್ಟವಾದ ಕಥಾ ನಿರೂಪಣಾ ಶೈಲಿಗೆ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿತ್ತು. ತನ್ನ ಪ್ರಚಾರದ ಸಂದರ್ಭದಲ್ಲಿಯೂ ಅನೇಕ ವೈಶಿಷ್ಟ್ಯತೆಗಳನ್ನು ಹೊಂದಿದ್ದ ಈ ಚಿತ್ರವು ಆಡಿಯೋ ಟ್ರೇಲರ್ ಹೊಂದಿದ ವಿಶ್ವದ ಪ್ರಥಮ ಚಿತ್ರವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಸೊ ಅವರು ಆಡಿಯೋ ಟ್ರೇಲರ್ ಅನ್ನು ಬಿಡುಗಡೆಸಿದರು. ಅದು ವಿಶ್ವದ ಪ್ರಥಮ ಚಿತ್ರ, ಆಡಿಯೋ ಟ್ರೇಲರ್ ಹೊಂದಿದ ಪ್ರಥಮ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರ ವಿಡಿಯೋ ಟ್ರೇಲರ್ ಕೂಡ ಒಂದು ಹಿಂದೂ ಪುರಾಣದ ಇದರ ವಿಡಿಯೋ ಟ್ರೇಲರ್ ಅಲ್ಲಿ ಏನಾಗುತ್ತದೆ ಅಂತ ಹೇಳಿದ್ರೆ, ಒಂದು ಸಾಂಪ್ರದಾಯಿಕ ಕಲೆಯೊಂದನ್ನು ಬಳಸಿ ರಚಿಸಲಾಗಿತ್ತು. ಈ ಕಲೆಯಲ್ಲಿ ಪೌರಾಣಿಕ ಕಥೆಯನ್ನು ನಿರೂಪಕರು ಹೇಳುತ್ತಾರೆ. ಮತ್ತೆ ಪೌರಾಣಿಕ ಕಥೆಯನ್ನು ಹೇಳುವಾಗ ಪದ್ಯಗಳನ್ನು ಕೂಡ ಬಳಸುತ್ತಾರೆ. ಸೊ ಈ ಕಲೆ ಯಾವುದು? ಈ ಟ್ರೇಲರ್ ನಲ್ಲಿ ಬಳಸಿದ ಕಲೆ. ಮತ್ತೆ ಈ ಚಿತ್ರ 80ರ ದಶಕದಲ್ಲಿ ಚಿತ್ರೀಕರಿಸಿದ ಹಾಗೆ ನಮ್ಮನ್ನು ಅವರು ತೋರಿಸಿ ಅವರ ಕಥಾ ನಿರೂಪಣಾ ಶೈಲಿಗೆ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿತ್ತು. ಅವನೇ ಶ್ರೀಮನ್ನಾರಾಯಣ ಅಲ್ಲ. ಈ ಚಿತ್ರ ಅವನೇ ಶ್ರೀಮನ್ನಾರಾಯಣ ಅಲ್ಲ. ಗುಡ್ ಗೆಸ್. 80ರ ದಶಕದ ಹಾಗೆ ಚಿತ್ರೀಕರಿಸಿದ
ಚಿತ್ರವಿದು. ಮತ್ತೆ ಕಲೆಯಲ್ಲಿ ಒಂದು ಹಿಂದೂ ಪುರಾಣದ ಕಥೆಯನ್ನು ಹೇಳುವುದಾಗಿ ಮತ್ತೆ ಅದರಲ್ಲಿ ಮಧ್ಯದಲ್ಲಿ ನಿರೂಪಕರು ಪದ್ಯಗಳನ್ನು ಹಾಡಿ ಹೇಳುವ ಕಲೆ. ಅನೇಕರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಬೆಲ್ ಬಾಟಮ್, ರಿಷಬ್ ಶೆಟ್ಟಿಯ ಬೆಲ್ ಬಾಟಮ್ ಸರಿಯಾದ ಉತ್ತರ. The thriller movie Bell Bottom, which became a big hit in 2019. ಮತ್ತೆ ಹರಿಕತೆ, ಅವರು ತಮ್ಮ ಟ್ರೇಲರ್ ಅಲ್ಲಿ ನಮ್ಮ ಸಾಂಪ್ರದಾಯಿಕ ಕಲೆ ಹರಿಕತೆಯನ್ನು ಬಳಸಿದ್ದರು. ಸರಿಯಾದ ಉತ್ತರ ಬೆಲ್ ಬಾಟಮ್ ಮತ್ತೆ ಹರಿಕತೆ. ಈ ಪ್ರಶ್ನೆಯ ಉತ್ತರ. ಈ ಬೆಲ್ ಬಾಟಮ್ ಚಿತ್ರ ಹಿಂದಿಯಲ್ಲಿ ಕೂಡ ರಿಮೇಕ್ ಆಗುತ್ತಿದೆ, ಅಕ್ಷಯ್ ಕುಮಾರ್ ಅನ್ನು ಒಳಗೊಂಡು. ಒಳ್ಳೆಯ ಚಿತ್ರ, ನೀವು ನೋಡದಿದ್ರೆ ಇದನ್ನು ನೋಡಬಹುದು. ಸೊ ಈ ಪ್ರಶ್ನೆ with this we come to the end of this quiz. ನಮ್ಮ ಈ ಕ್ವಿಜ್ಜಿನ ಮುಕ್ತಾಯಕ್ಕೆ ನಾವು ಬಂದಿದ್ದೇವೆ. ಸೊ ಈ ಕ್ವಿಜ್ ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ ಗಳಲ್ಲಿ ವಿಡಿಯೋ ಆಗಿ ಲಭ್ಯವಿರುತ್ತದೆ, ನೀವು ನೋಡಬಹುದು ಮತ್ತೆ ಬೇರೆಯವರಿಗೂ ಕೂಡ ಇದನ್ನು ಶೇರ್ ಮಾಡಬಹುದು. Okay, it's not getting, people are saying that it's not getting remade in Hindi. Okay, but I apologize for that. I read an article on a daily newspaper recently which said that Bell Bottom is getting remade. Okay, so I guess I should not believe the print in media then. Okay, my apologies. I should, okay, here. Apologies for that. Okay, the Bell Bottom was the movie. So ಈ ಕ್ವಿಜ್ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಗಳಲ್ಲಿ ಲಭ್ಯವಾಗಿರುತ್ತದೆ. ನೀವು ನಮ್ಮ ಪೇಜ್ ಅನ್ನು ಫಾಲೋ ಮಾಡ್ತಾ ಇಲ್ಲದಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ. ನಾವು ಅನೇಕ ಅಪ್ಡೇಟ್ಸ್ ಗಳನ್ನು ಹಾಕ್ತಾ ಇರ್ತೇವೆ. ನಾವು we keep on posting interesting fundas and questions. Please follow our page, like it, share it. If you like a particular funda, please share it with other people. And thank you. ನಾನು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳುತ್ತೇನೆ. So I would like to thank Vishnu for coming up with this initiative of vernacular quizzes. TACON has done quizzes in multiple Indian languages, from Bangla to Hindi quizzes coming up. Hindi quiz is coming up by the well-known Nishant Niyar. Stay tuned for that. Stay tuned for it. So we have had quizzes in Tamil, Telugu, and Malayalam. So, Malayalam quiz is coming by the Chai Pick quiz. Malayalam quiz is coming tomorrow. Actually, tomorrow quiz is in both in Malayalam and English. Everyone from India can attempt it. It's a quiz on Kerala. It will be in both Malayalam and English, bilingual. So everyone who knows about India and English can participate. And Malayalis can obviously participate. So invite your friends. If you know any Malayalis, just invite them. And even you, everyone who's participating today can participate tomorrow also, because the questions will be in English. You can answer them. It's targeted at all Indians to educate them about Kerala. So it is being done by Chai Pay Quiz. I guess most of us know about Chai Pay Quiz. It's an initiative of Cochin Quiz Club. So Chai Pay Quiz is doing Malayalam quiz, Kerala quiz in Malayalam and English tomorrow. So I hope we can see you all there tomorrow. Thank you, Sandeep, for hosting the quiz. Thank you all for participating. We recently, just today, we launched a new website called www.tacon.org. You can check out about us there.